ನಮಸ್ಕಾರ ಎಲ್ರಿಗೂ. ಬಾಡಿಗೆ ನಿಯಂತ್ರಣ ಕಾಯ್ದೆಗೆ ಪ್ರಮುಖ ತಿದ್ದುಪಡಿ ತರಲು ಕರ್ನಾಟಕ ಸರ್ಕಾರ ಸಿದ್ಧತೆ ನಡೆಸಿದೆ. ಕರ್ನಾಟಕ ಸರ್ಕಾರವು 1999ರ ಬಾಡಿಗೆ ಕಾಯ್ದೆಗೆ ಪ್ರಮುಖ ತಿದ್ದುಪಡಿಗಳನ್ನು ಯೋಚಿಸಿದೆ. ಸಬ್ಲೆಟ್ಟಿಂಗ್ ಮತ್ತು ನೋಂದಾಯಿಸದ ದಳ್ಳಾಳಿಗಳಿಗೆ ಕಡಿದಾದ ದಂಡ ಹೆಚ್ಚಳ, ಮಾರುಕಟ್ಟೆ ಆಧಾರಿತ ಬಾಡಿಗೆ ನಿಯಂತ್ರಣ, ಹೊರಹಾಕುವ ಸೂಚನೆ ಅವಶ್ಯಕತೆಗಳು ಮತ್ತು ಬಾಡಿಗೆದಾರರು ಮತ್ತು ಭೂಮಾಲೀಕರಿಗೆ ನ್ಯಾಯಯುತತೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಟ್ರ್ಯಾಕ್ ವಿವಾದ ಪರಿಹಾರ ವ್ಯವಸ್ಥೆಯನ್ನು ಪರಿಚಯಿಸುತ್ತಿದೆ. ಹೆಚ್ಚಿನ ಬಾಡಿಗೆಗಳನ್ನು ನಿಯಂತ್ರಿಸುವುದು, ಉಲ್ಲಂಘನೆಗಳನ್ನು ತಡೆಯುವುದು ಮತ್ತು ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ನ್ಯಾಯಯುತವಾಗಿ ನಡೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಕರ್ನಾಟಕ ಬಾಡಿಗೆ ಕಾಯ್ದೆ 1999ಕ್ಕೆ ಕರ್ನಾಟಕ ಸರ್ಕಾರ ಮಹತ್ವದ ತಿದ್ದುಪಡಿಗಳನ್ನು ಸಿದ್ಧಪಡಿಸುತ್ತಿದೆ. ಪ್ರಸ್ತಾವಿತ ಬದಲಾವಣೆಗಳ ಅಡಿಯಲ್ಲಿ ಯಾವುದೇ ಒಂದು ನಿಬಂಧನೆಗಳನ್ನು ಉಲ್ಲಂಘಿಸಿದರೆ ದಂಡಗಳು ಗಣನೀಯವಾಗಿ ಹೆಚ್ಚಾಗಲಿದ್ದು, ಬಾಡಿಗೆ ಒಪ್ಪಂದಗಳಲ್ಲಿ ಎರಡೂ ಪಕ್ಷಗಳ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ಪ್ರಮುಖ ಬದಲಾವಣೆ ಎಂದರೆ ಭೂಮಾಲೀಕರ ಒಪ್ಪಿಗೆ ಇಲ್ಲದೆ ಆಸ್ತಿಗಳನ್ನ ಬಾಡಿಗೆ ನೀಡುವ ಬಾಡಿಗೆದಾರರಿಗೆ ದಂಡದಲ್ಲಿ ತೀವ್ರ ಹೆಚ್ಚಳ ಆಗುತ್ತೆ. ಅಂದ್ರೆ ಓನರ್ ಇಂದ ಬಾಡಿಗೆ ಪಡೆದಂತ ವ್ಯಕ್ತಿ ಓನರ್ಗೆ ಯಾವುದೇ ರೀತಿ ಇನ್ಫಾರ್ಮ್ ಅನ್ನ ಮಾಡದೆ ಅದನ್ನ ಸಬ್ಲೆಟಿಂಗ್ ಮಾಡುವಂಥದ್ದು, ಅಂದ್ರೆ ಬೇರೆಯವ್ರಿಗೆ ಬಾಡಿಗೆ ಕೊಡುವಂಥದ್ದು, ಮರು ಬಾಡಿಗೆ ಕೊಡುವಂಥದ್ದು. ಇಂಥದಕ್ಕೆ ಪ್ರಸ್ತುತವಾಗಿ 5,000 ಇದ್ದಂತ ದಂಡ 10ರಷ್ಟು ಹೆಚ್ಚಳ ಹೊಂದಿ 50,000ಕ್ಕೆ ಈ ಒಂದು ದಂಡ ಏರಿಕೆಯಾಗಿದೆ. ಇದು ತಿಳಿದು ಕೂಡ ಸಹ ಅನಧಿಕೃತ ಸಬ್ಲೆಟಿಂಗ್ಗಳಿಗೆ ಅವಕಾಶ ನೀಡುವ ಭೂಮಾಲೀಕರು ದಂಡವನ್ನ 3,000ದಿಂದ 30,000ಗಳಿಗೆ ಹೆಚ್ಚಿಸಲಾಗುವುದು. ಈ ಓನರ್ಗಳು ಇದನ್ನ ತಿಳಿದಿದ್ರು ಕೂಡ ಈ ರೀತಿಯಾಗಿ ಮಾಡೋದ್ರೆ ಅವ್ರಿಗೂ ಕೂಡ 3,000ದಿಂದ 30,000ವರೆಗೂ ಕೂಡ ದಂಡವನ್ನ ಹಾಕುವಂಥದ್ದು. ಅಂತಹ ಉಲ್ಲಂಘನೆಗಳಿಗೆ ಜೈಲು ಶಿಕ್ಷೆಗಿಂತ ಹೆಚ್ಚಿನ ಹಣಕಾಸಿನ ದಂಡವನ್ನ ವಿಧಿಸುವತ್ತ ಗಮನ ಹರಿಸಲಾಗ್ತಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಸ್.ಕೆ. ಪಾಟೀಲ್ ನೇತೃತ್ವದ ಸಮಿತಿಯು ಅನುಮೋದಿಸಿದ ಈ ಪ್ರಸ್ತಾವನೆಯನ್ನ ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸುವ ನಿರೀಕ್ಷೆ ಇದೆ. ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ವಸತಿ ಬೇಡಿಕೆ ಹೆಚ್ಚಿದ್ದು, ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕಂಡುಬರುತ್ತಿರುವುದರಿಂದ ಬಾಡಿಗೆ ವಿವಾದಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇತ್ತೀಚೆಗೆ ಸಿವಿಲ್ ಕೋರ್ಟ್ ಅಲ್ಲಿ ಈ ಒಂದು ಪ್ರಕರಣಗಳು, ಅಂದ್ರೆ ಬಾಡಿಗೆದಾರರು ಮತ್ತು ಮಾಲೀಕರ ನಡುವಿನ ಈ ಒಂದು ಜಗಳಗಳು ಅಥವಾ ಏನೆಲ್ಲ ಒಪ್ಪಂದಗಳನ್ನ ಮುರಿದಿರ್ತಾರೆ ಅದರ ವಿಚಾರವಾಗಿ ಕೇಸ್ಗಳು ಹೆಚ್ಚಾಗಿ ದಾಖಲಾಗ್ತಿರೋದ್ರಿಂದ ಈ ಒಂದು ತಿದ್ದುಪಡಿಯನ್ನ ತರೋದಕ್ಕೆ ಯೋಚನೆಯನ್ನ ಮಾಡಲಾಗಿದೆ. ಈ ತಿದ್ದುಪಡಿಗಳು ಅನಧಿಕೃತ ರಿಯಲ್ ಎಸ್ಟೇಟ್ ದಳ್ಳಾಳಿಗಳನ್ನು ಸಹ ಗುರಿಯಾಗಿಸಿಕೊಳ್ಳುತ್ತದೆ. ಕಾಯ್ದೆಯ ಸೆಕ್ಷನ್ 20ರ ಅಡಿಯಲ್ಲಿ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುವ ದಳ್ಳಾಳಿಗಳಿಗೆ ದಿನಕ್ಕೆ 25,000 ರು ದಂಡ ವಿಧಿಸಲಾಗುವುದು. ಇದು 2,000 ರುಗಳಿಂದ ಏರಿಕೆಯಾಗಿದೆ. ಅಂದ್ರೆ 2,000 ಇದ್ದಂಥದ್ದು 20,000ಕ್ಕೆ ಏರಿಕೆಯಾಗಿರುವಂಥದ್ದು. ಯಾರೆಲ್ಲ ಬ್ರೋಕರ್ಗಳಿರ್ತಾರೆ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಅಂತ ಏನಂತೀವಿ, ಅವರು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಈ ರೀತಿಯಾದಂತ ಒಂದು ದಂಡವನ್ನ ಕಟ್ಟಬೇಕಾಗುತ್ತೆ. ಪಾರದರ್ಶಕತೆ ತರಲು ಮತ್ತು ವಿವಾದಗಳನ್ನ ಕಡಿಮೆ ಮಾಡಲು ಸರ್ಕಾರವು ಬಾಡಿಗೆ ಒಪ್ಪಂದಗಳನ್ನ ನೋಂದಾಯಿಸಲು ಆನ್ಲೈನ್ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ. ಅಂದ್ರೆ ಯಾವುದೇ ಒಂದು ಬಾಡಿಗೆದಾರರು ಮತ್ತು ಮಾಲೀಕರ ನಡುವೆ ಒಪ್ಪಂದಗಳೇನಾಗಿರುತ್ತೆ, ಅಗ್ರಿಮೆಂಟ್ಗಳೇನಾಗಿರುತ್ತೆ ಅದೆಲ್ಲವೂ ಕೂಡ ಲಿಖಿತ ರೂಪದಲ್ಲಿ ಇರ್ತಾ ಇತ್ತು. ಅವರು ಕೂಡ ಒಂದು ಕಾಪಿ ಇಟ್ಕೊಂಡು ಬಾಡಿಗೆದಾರರಿಗೆ ಒಂದು ಕಾಪಿ ಕೊಡ್ತಾ ಇದ್ರು. ಇದು ಯಾವುದೇ ರೀತಿ ರಿಜಿಸ್ಟರ್ ಆಗ್ತಿರ್ಲಿಲ್ಲ. ಇನ್ ಮುಂದೆ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೊಂದು ಪೋರ್ಟಲ್ ಅನ್ನು ಕೂಡ ಓಪನ್ ಮಾಡುವಂತ ಯೋಜನೆಯಲ್ಲಿದ್ದಾರೆ. ಅಂದ್ರೆ ಆ ಪೋರ್ಟಲ್ ಅಲ್ಲಿ ಹೋಗಿ ಇವರು ಲಾಗಿನ್ ಆಗಿ ಆ ಒಂದು ಬಾಡಿಗೆದಾರರು ಮಾಲೀಕರ ವಿವರಗಳು, ಎಷ್ಟಕ್ಕೆ ಬಾಡಿಗೆ ಕೊಡಲಾಗಿದೆ ಪ್ರತಿಯೊಂದನ್ನು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಈ ಕ್ರಮವು ವಿಶೇಷವಾಗಿ ನಗರಗಳಲ್ಲಿ ವ್ಯಾಪಕವಾದ ಅನೌಪಚಾರಿಕ ದಾಖಲೆ ರಹಿತ ಬಾಡಿಗೆ ವ್ಯವಸ್ಥೆಯನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಬಾಡಿಗೆದಾರರಿಗೆ ಹಾನಿ ಮಾಡುವ ಹಠಾತ್ ಅಥವಾ ಕಡಿದಾದ ಬಾಡಿಗೆ ಹೆಚ್ಚಳವನ್ನ ತಡೆಗಟ್ಟುವುದರ ಜೊತೆಗೆ ಮನೆ ಮಾಲೀಕರಿಗೆ ನ್ಯಾಯಯುತ ಆದಾಯವನ್ನ ಖಚಿತಪಡಿಸಿಕೊಳ್ಳಲು ಸರ್ಕಾರ ಚಾಲ್ತಿಯಲ್ಲಿರುವ ಮಾರುಕಟ್ಟೆ ದರಗಳ ಆಧಾರದ ಮೇಲೆ ಬಾಡಿಗೆಯನ್ನ ನಿಗದಿಪಡಿಸುವ ಬಗ್ಗೆ ಯೋಚಿಸುತ್ತಿದೆ. ಬಾಡಿಗೆದಾರರನ್ನ ಹೊರಹಾಕುವ ಮೊದಲು ಭೂಮಾಲೀಕರು ಸಾಕಷ್ಟು ಸೂಚನೆಯನ್ನ ನೀಡಬೇಕಾಗುತ್ತೆ. ಅಂದ್ರೆ ಯಾರನ್ನೇ ಆಗಿ ಕೂಡ ಇದ್ದಕ್ಕಿದ್ದಂತೆ ಬಂದು ಖಾಲಿ ಮಾಡಿ ಅಂತ ಹೇಳೋದು ಅಥವಾ ಇದ್ದಕ್ಕಿದ್ದಂತೆ ಬಾಡಿಗೆಯನ್ನ 2 ಪಟ್ಟು 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡಿ ಹೇಳೋವಂಥದ್ದು, ಅಥವಾ ಮಾಲೀಕರಿಗೆ ಬಾಡಿಗೆದಾರರು ಬಾಡಿಗೆ ಕೊಡೋದಿಲ್ಲ ಅಂತೇಳಿ ಸತಾಯಿಸುವಂತದ್ದಾಗಿರ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಖಾಲಿ ಮಾಡಿ ನಮ್ಮ ಡೆಪಾಸಿಟ್ ಹಣಗಳನ್ನ ವಾಪಸ್ ಕೊಡಿ ಅಂತ ಹೇಳೋದಾಗಿರ್ಬೋದು. ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕಲಾಗ್ತಿದೆ. ಕೈಗೆಟುಕುವ ಬಾಡಿಗೆಗಳನ್ನ ಉತ್ತೇಜಿಸಲು ಕಡಿಮೆ ಬಾಡಿಗೆ ವಸತಿ ನೀಡುವ ಮನೆ ಮಾಲೀಕರಿಗೆ ತೆರಿಗೆ ವಿನಾಯಿತಿ ಮತ್ತು ಸಬ್ಸಿಡಿಗಳನ್ನ ನೀಡಲು ಸರ್ಕಾರ ಅನ್ವೇಷಿಸುತ್ತಿದೆ. ಇದು ನಗರ ಮಾರುಕಟ್ಟೆಗಳಲ್ಲಿ ಬಜೆಟ್ ಸ್ನೇಹಿ ಮನೆಗಳ ಪೂರೈಕೆಯನ್ನ ಸುಧಾರಿಸುವ ನಿರೀಕ್ಷೆ ಇದೆ. ಅಂದ್ರೆ ಸರ್ಕಾರ ಏನ್ ಹೇಳ್ತದೆ, ಯಾರೆಲ್ಲ ಕಡಿಮೆ ಬಾಡಿಗೆಗೆ ಮನೆಗಳನ್ನ ಕೊಡ್ತೀರಾ ಅವ್ರಿಗೆ ಟ್ಯಾಕ್ಸ್ ಅಲ್ಲಿ ಸಬ್ಸಿಡಿಗಳನ್ನ ಕೊಡ್ಲಾಗುತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಬಳಕೆಗೆ ಬರುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಎಷ್ಟು % ಕೊಡ್ತಾರೆ, ಇಲ್ಲಿ ಬಾಡಿಗೆನ ಯಾರು ಕೂಡ ಕಮ್ಮಿಯಾಗಿ ಕೊಡೋದಿಲ್ಲ. ಮಾರುಕಟ್ಟೆ ದರದಲ್ಲಿ ಏನು ಬಾಡಿಗೆ ಇರುತ್ತೆ ಅದಕ್ಕಿಂತ ಹೆಚ್ಚಾಗೆ ಕೊಡ್ತಾರೆ ಹೊರತು ಯಾರು ಕಮ್ಮಿಯಾಗಿ ಕೊಡ್ಲಿಕ್ಕೆ ಬರೋದಿಲ್ಲ.
ಬಾಡಿಗೆ ವಿವಾದಗಳನ್ನು ತ್ವರಿತವಾಗಿ ಪರಿಹರಿಸಲು, ನಿಯಮಿತ ನ್ಯಾಯಾಲಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಎರಡೂ ಪಕ್ಷಗಳಿಗೆ ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾರ್ಯವಿಧಾನವನ್ನ ತಿದ್ದುಪಡಿಗಳನ್ನ ಪ್ರಸ್ತಾಪಿಸುತ್ತಿದೆ. ಅಂದ್ರೆ ಈ ಒಂದು ಸಿವಿಲ್ ಕೇಸ್ಗಳು ಏನ್ ಹೆಚ್ಚಾಗ್ತಾ ಇದೆ, ಮಾಲೀಕರು ಮತ್ತು ಬಾಡಿಗೆದಾರದ್ದು ಕೆಲವೊಂದ್ಸಲ ಏನಾಗುತ್ತೆ, ಮಾಲೀಕರು ಲೋನ್ಗಳನ್ನ ತಗೊಂಡಿರ್ತಾರೆ, ಲೀಸ್ಗೆ ಹಾಕಿರ್ತಾರೆ ಮನೆಗಳನ್ನ, ಬ್ಯಾಂಕ್ ಅವ್ರು ಬಂದು ಮನೆಗಳನ್ನ ಸೀಸ್ ಮಾಡ್ತಾರೆ. ಅಂತ ಸಮಯದಲ್ಲಿ ಬಾಡಿಗೆದಾರರಿಗೆ ಯಾವುದೇ ರಕ್ಷಣೆ ಇರೋದಿಲ್ಲ. ಕೆಲವೊಬ್ರು ಮನೆ ಮಾಲೀಕರು ಬಾಡಿಗೆದಾರನ ಖಾಲಿ ಮಾಡಿ ಅಂತ ಹೇಳ್ತಾರೆ. ಅವ್ರ ಟೈಮ್ ಮುಗಿದ್ಮೇಲೆ ಅವ್ರು ಹಣ ಕೊಡೋದಕ್ಕೂ ಸಿದ್ಧ ಇರ್ತಾರೆ. ಆದ್ರೆ ಬಾಡಿಗೆದಾರರು ಖಾಲಿ ಮಾಡೋದಕ್ಕೆ ಸತಾಯಿಸುವಂತದ್ದು, ಅಥವಾ ಬಾಡಿಗೆದಾರರು ಖಾಲಿ ಮಾಡ್ತೀವಿ ಅಂದ್ರೆ ಓನರ್ಗಳು ಸತಾಯಿಸುವಂತದ್ದು ದುಡ್ಡು ಕೊಡೋದಕ್ಕೆ, ಈ ರೀತಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಇದೆಲ್ಲದಕ್ಕೂ ಕೂಡ ಒಂದು ತ್ವರಿತ ನ್ಯಾಯಾಲಯ ಅಂದ್ರೆ ಶೀಘ್ರವಾಗಿ ಈ ಒಂದು ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವೇನಂತೀವಿ, ಈ ವಿಚಾರಗಳನ್ನ ಆ ಕೋರ್ಟ್ ಅಡಿಯಲ್ಲಿ ತರಬೇಕು ಅಂತೇಳಿ ಒಂದು ಕೆಲಸವನ್ನ ಮಾಡ್ಲಾಗ್ತಿದೆ. ಈ ಕ್ರಮಗಳು ಕರ್ನಾಟಕದ ಬಾಡಿಗೆ ವಸತಿ ವಲಯನ ಆಧುನೀಕರಿಸುತ್ತದೆ, ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನ ಸಮತೋಲನಗೊಳಿಸುತ್ತೆ ಮತ್ತು ನ್ಯಾಯಯುತ ಪಾರದರ್ಶಕ ಬಾಡಿಗೆ ಮಾರುಕಟ್ಟೆಯನ್ನ ಉತ್ತೇಜಿಸುತ್ತದೆ. ಈ ಒಂದು ತಿದ್ದುಪಡಿ ಜಾರಿಯಾದ ನಂತರ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ಜಾರಿಯಾದ ನಂತರವೇ ನಾವು ತಿಳ್ಕೊಬಹುದಾಗಿರುತ್ತೆ. ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.